ಲೇ ಎಲ್ಲಿಗೆ ಬಂತ್ಲ ಮಹಾಗರಣ? ಅಯ್ಯೋ ಹಳೆ ಅಂಡರ್ವೇರಿನ ಎಲಾಸ್ಟಿಕ್ ಹೇಳ್ದಂಗೆ ಎಳ್ಕೊಂಡು ಹೋಯ್ತಾ ಐತೆ ಕಲ್ಯಾಣ. 3 ಪಾಲ್ಟಿ 3 ದಿಕ್ಕಿಗೆ ಎಳಿತಾ ನಿಂತವೆ. ಕೈ ಸ್ಲಿಪ್ ಆಗಿ ಯಾರ ಮುಸುಡಿಗೆ ಬಡಿತದೋ ಕಾಣಕಲ್ಯಾಣ. ಏನಾತ್ಲ ಈಗ? ಏನು ಮಾಡ್ತಾವಂತ್ಲ ನೆಕ್ಸ್ಟ್ ಸ್ಟೆಪ್ಪು? ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಂಡ್ಬಿಡಿ. ಈ ವಯ್ಯ ಬ್ಯಾಡಿ ನಮ್ಗೆ ಅಂತವ ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡ್ತಾವಂತೆ ಕಣೆ. ನಮ್ಮ ಘನವತ್ತ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ. ನಮ್ಮ ಹತ್ರ ಬೇರೆ ವಿಧಿ ಇಲ್ಲ, ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂಥದ್ದು. We will tell you all options are open, including meeting the President of India. All options are open. Time. ರಾಷ್ಟ್ರಪತಿಗಳ ಮುಂದೆ ಪರೇಡ್ ಅಲ್ಲಿ ನೀವು ಜನರ ಮುಂದೆ ಜನ ನಿಮ್ಮನ್ನು ಸರಿಯಾಗಿ ಪರೇಡ್ ಮಾಡಿಸ್ತಾರೆ. ನಿಮ್ಮನ್ನು ಚಿಂತೆ ಮಾಡಬೇಡ್ರಿ ಸಿದ್ದರಾಮಯ್ಯ. ಅವ್ರು ಒಂದು ನಾಟಕ ಮಾಡಿದ್ರೆ ಇವ್ರು ಇನ್ನೊಂದು ನಾಟಕ ಮಾಡ್ತಾರೆ. ಒಟ್ಟಿನಲ್ಲಿ ಇವುಗಳ ನಾಟಕದ ಮಧ್ಯೆ ಜನಗಳ ಕೆಲಸ ಯಾವಾಗ ಮಾಡ್ತಾರೆ ಅಂತ ಇವರು? ಜನಗಳ ಕೆಲ್ಸಕ್ಕೂ ಇವಕ್ಕೂ ಸಂಬಂಧ ಇಲ್ಲ ಕಣೆ. ಒಟ್ಟಿನಲ್ಲಿ ಕಾಂಗ್ರೆಸ್ನ ಕೆಳಿಸಿ ಬಿಜೆಪಿ JDS ನಾವು ಅಧಿಕಾರ ಹಿಡಿಬೇಕು. ಅಲ್ಲಿ ಗಂಟ ರೆಸ್ಟ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡವ್ರಿ. ಈ ಕಡೆ ಕಾಂಗ್ರೆಸ್ ನವೇ ಅಧಿಕಾರ ಸಿಕ್ಕೈತಿ ಅಂತವ ದಿನಕ್ಕೊಂದೊಂದು ಹಗರಣ ಮಾಡ್ಕೊಂತಿರುತ್ತವೆ. ಈ ಗ್ಯಾಪ್ ಅಲ್ಲಿ ಯಡಿಯೂರ್ ಮೇಲಿರೋ ಪೋಕ್ಸೋ ಕೇಸ್ ನಮ್ಮೆ ಮುಂದಕ್ಕೆ ತಗೊಬರಕ್ಕೆ ನೋಡ್ತವೆ ಕಣೆ. ಈಗ ಕುಮಾರಣ್ಣನ ಮೇಲಿನ ಪ್ರಾಸಿಕ್ಯೂಷನ್ ಏನಾತ್ಲೆ? ಅವಕ್ಕಿನ್ನವೇ ರಾಜ್ಯಪಾಲರು ಒಪ್ಪಿಗೆ ಕೊಡ್ಲಿವಂತ ಕಲ್ಯಾಣ. ಅದಕ್ಕೆ ಕಾಂಗ್ರೆಸ್ ನವ ನಮಗೊಂದು ನ್ಯಾಯ, ಬಿಜೆಪಿ JDS ಗೊಂದು ನ್ಯಾಯ ಅಂತವ ಗಲಾಟೆ ಮಾಡ್ತವೆ. ಕುಮಾರಸ್ವಾಮಿ ಮೇಲೆ ಇರುವಂತದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ. ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂತ ಕೇಸ್ ಅದು. ಇವತ್ತ ಈ ಕೇಸ್ ಬಂದು ಎಷ್ಟು ದಿವಸ ಆಯ್ತು? ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಕುಮಾರಸ್ವಾಮಿ ಅವ್ರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ. ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ಲೋಕಾಯುಕ್ತ ಅವರು SIT ಮತ್ತು ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ಮನ್ನ. ನೀವು ಕೊಡಬೇಕಾಗಿರೋ ರಾಜೀನಾಮೆ. ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ. ಸಾಕಾಗೋದು ಕಂಡ್ಲ ಇವುಗಳ ಆಟ ನೋಡಿ. ಒಬ್ರು ಮೇಲೊಬ್ರು ಬೈಕೊಂಡು ಹೋರಾಡಿಕೊಂಡು ನಾಟಕ ಆಡ್ಕೊಂಡು ತಿರುಗ್ತಾವೆ ಹೊರ್ತು ಒಬ್ರಾದ್ರು ಅರೆಸ್ಟ್ ಆಗವ್ರೇನ್ಲ, ಒಬ್ರಾದ್ರು ಕೋರ್ಟಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡವೇನ್ಲ, ಪುಕ್ಸಟ್ಟೆ ಮೈಕ್ ಸಿಗ್ತು ಅಂತ ಮಾತಾಡ್ಕೊಂಡು ಕಾಲ ಕಳೀತಾವೆ. ಈಗ ಏನಾಗ್ಬೇಕು ಅಂತಿಲ್ಲಣ್ಣ? ಲೇ ಇವುಗಳ ಸುದ್ದಿ ಬಿಟ್ಬಿಡ್ಲ. ನಮ್ಮ ಹೊನ್ನಾಳಿ ಊರಿಕರ ಎಲ್ಲೋತ್ಲ ಏನೋ ಮಾಡ್ತಾ ಇತ್ಲ ಈಗ? ಈಗ MLA ಅಲ್ಲ MLC ಅಲ್ಲ ಕಣೆ. ಅದಕ್ಕೆ ದೋಣಿಲು ಓಡಾಡ್ದಲ್ಲಿ, ಗದ್ದೆನು ನಾಟಿ ಮಾಡ್ದಲ್ಲಿ, ಓರಿಕರುಗಳನ್ನು ಓಡ್ಸಾಡ್ದಲ್ಲಿ ಸೈಲೆಂಟ್ ಆಗಿ ಮನೇಲೆ ಐತೆ ಕಲ್ಯಾಣ ಪಾಪ. ನಮ್ಮ ಫೇವ್ರೇಟ್ ಲೀಡರ್ಗಳೆಲ್ಲ ಹಿಂಗೆ ಆಗೋದೋ ಕಂಡ್ಲ. ನೆನೆಸಿಕೊಂಡ್ರೆ ಬೇಜಾರಾಯ್ತದೆ ಅಂದಂಗಿ ಗೋಪಾಲಣ್ಣ ನಿನ್ನ ಬೇಜಾನ ನೆನೆಸ್ಕೊಂತಿದ್ದ ಅಂತವ ಒಂದು ಟೆಲಿಗ್ರಾಮ್ ಹಾಕ್ಬಿಡ್ಲ. ಅದಕ್ಕೆ ಶಿವನಿ ಶಂಭುಲಿಂಗ Kuitan ka na, no!